ಏನ್ಲೇ ನಿಂದು ಏನು ಇದಕ್ಕೆ ಹಂಗೆ ಮಾಡಕತ್ತಿದಿ? ಅಲ್ಲಿ ಆಕಿಗೆ ಹೆರಿಗೆ ನೋವು ಅಂತಂದು ಎಲ್ಲರೂ ಅಲ್ಲಿ ಹೋಗ್ಯಾರ. ಮನ್ಯಾಗ ಸುಮಿತ್ರ ಅದ್ಗೆಮ್ಮದಾಳ, ಪ್ರಿಯಾ ಅದಾಳ. ಏನಿದೆ ನಿಂದು? ಅತ್ಲಿಂದ ಇತ್ಲಿಂದ ಅತ್ಲಾಗ ಓಡಾಡಕತ್ ಬಿಡಿಯಲ್ಲ. ಅಯ್ಯೋ ತಡ್ರಿ, ಬರ್ತೀನಲ್ಲೇ ಬಂದು ಮಾತಾಡ್ತೀನಿ. ಅದು ಅಷ್ಟು ರೊಕ್ಕನೂ ನಾನು ಒಂದತ್ರ ಇಟ್ಟೀನಿ. ಅಲ್ಲಿ ಯಾರು ಹೊಕ್ಕಾರ ಬರ್ತಾರನಂತ ಕಾಯಕತ್ತೀನಿ ಅಷ್ಟ, ಇನ್ನೇನಿಲ್ಲ. ಅಲ್ಲ, ನೀನು ಹಂಗೆ ಓಡಾಡಕತ್ತೀಯಲ್ಲ, ಯಾರಿಗಾರ ಗೊತ್ತಾಗುತ್ತೆ ನೀ ಏನ ಮಾಡಬಾರ್ದು ಮಾಡಿ ಹಿಂಗತ್ತ ಮದೇನ ಅಂತಾರಲ್ಲ, ಬಾಲ ಸುಟ್ಟು ಬೆಕ್ಕ ನಂಗೆ ಓಡಾಡಕತ್ತಿ ಅಂತ ಇಡೀ ಊರಿಗೆ ಗೊತ್ತಾಗತ್ತ. ಮಕ ನೋಡೋದು ಮಕ ಮಾಡಿರೋದು ಒಳ್ಳೆ ಹಳೆ ಮಂಗೆ ಮಾಡ್ದಂಗೆ ಮಾಡಿ ಅದನ್ನ ತೆಗಿಯದ್ನ. ಆರಾಮಿರು. ಈಗ ತೊಗೊಂಡಿಯ, ನಾನು ಲಕ್ಷಾಂತರ ರೂಪಾಯಿನ ನನ್ನ ಲೆಕ್ಕದಾಗ ಬರ್ಕೋತಿದ್ನೆಲ್ಲ ತೊಗೊಂಬಂದು ಮನ್ಯಾಗ ನಾನು ತೆಗೆದಿಟ್ಕೋತಿದ್ದೆ. ನಿನ್ನಂಗೆ ಮಾಡ್ತಿದ್ನೆ. ಹಾಂ, ತರಬಾರ್ದಿತ್ತು ಒಂದು ತಂದೀಯ. ಈಗ ಅದನ್ನು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡೋದಾಗಿರುತ್ತೆಲ್ಲ ನಿಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಯಾಕೆ ಇಂಥವೆಲ್ಲ ಮಾಡಕ್ಕೆ ಹೋಗ್ತೀರಿ? ಸುಮ್ಮನೆ ಬಿಡ್ಬೇಕು. ಹಾಕ್ದಿಟ್ಟು ತಿನ್ಕೊಂಡು ಕೂಡ. ಸುಮಂಗ್ಲಾ, ಸುಮಂಗ್ಲಾ. ಹಾಂ, ಸುಮಿತ್ರಕ್ಕ, ಈ ಕಡೆ ಹೊರಗದಿವಿ. ಮೊದಲು ಮಕ್ಕನ ಸರಿ ಮಡಿಕೆ ಅದನ ಇಲ್ಲಡಿ, ಇಲ್ಲಿ ಹಳೆಯ ಬಿಟ್ಟು ಕ್ಯಾರಾದಂಗಾಗಿತ್ತದ. ಹೌದಪ್ಪ, ಹೌದು. ಆಗಲೇ ತುರಿಯಮಣಿ, ಈಗ ಕೆರ. ಇನ್ನೊಂದು ಸ್ವಲ್ಪ ಹೋದ್ರೆ ಏನಂತೀಯ ನನಗೆ? ಸದಾ ಸಿಕ್ಬಿಟ್ಟಿ ನಾನು. ಎಲ್ಲರಿಗೂ ಬಂದು ಹೋಗಿ ಅಂದಂದು ಹೋಗಕ್ಕ ಆತ ಸಮಾಧಾನನ. ಇಲ್ಲಿ ಒಡಲು ಹತ್ತಿ ದಗ 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 ಉರಿಯಕತ್ತೈತಿ ಅಂತಂದ್ರೆ ನೀನು ಮತ್ತೆ ನನಗೆ ಇನ್ನೊಂದಿಟ್ಟು ಉರ್ಸಾಕ್ ಬರ್ದಾನ. ಹೇಳ್ರಿ ಅದ್ಗೆಮ್ಮ, ಇಲ್ಲೇ ಅದೀವಿ. ಏನಾತ್ರಿ? ಏನಿಲ್ರಿ, ಅತ್ತಿಯರು ಫೋನ್ ಮಾಡಿದ್ರು. ಅದು ಯಾವುದೋ ಇನ್ನೊಂದು ಚೀಲ ಬಿಟ್ಟು ಹೋಗ್ಯಾರಂತ್ರಿ. ಅದ್ರಾಗ ಈಕಿವು ಪ್ರತಿಭಾನು ಬಟ್ಟೆ ಅದಾವಂತ್ರಿ. ಅದಕ್ಕೆ ಇವರು ಯಾರ ಮನೆಗೆ ಗಂಡ್ಮಕ್ಳು ಇದ್ರೆ ಕೊಟ್ಟು ಕಳಿಸ್ತೇನೆ, ಅವ ಗಾಡಿ ತೊಗೊಂಬರ್ತಾರ ಅಂದ್ರಿ. ಇನ್ನೂ ಹೆರಿಗೆ ಆಗಿಲ್ಲಂತ್ರಿ. ಅದಕ್ಕೆ ಅದು ಕೊನೆಗೆ ಐತ್ರಿ, ಪ್ರತಿಭಾನ ಕೊನೆಗೆ. ತಂದುಕೊಳ್ರಿ, ತೊಗೊಂಡೋಗಿ ಕೊಡ್ತೀರಾ? ಹಾಂ, ತೊಗೊಂಡೋಗಿ ಕೊಡ್ತೀನಿ ರೀ. ಅದ್ರಾಗ ಏನೈತ್ರಿ? ಈಗ ಬಂದಿವಲ್ಲ ಹೋದಾರು, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕುಂತ್ರಾತು ಅಂತ ಕುಂತಿದ್ದೀನಿ ರೀ ಅಷ್ಟ. ಆತಾಳ್ರಿ, ನಾನು ಹೋಗಿ ಕೊಟ್ಟು ಬರ್ತೀನಿ. ಇಲ್ರಿ, ಸುಮಂಗ್ಲನ್ನು ಬಾ ಅಂತೇನೋ ಕರೆದ್ರೆ ಅತ್ತಿಯರು. ನಾವು ಬೇಕಾಕಿನವ ಸುಮಂಗ್ಲನ್ನು ಕಳಿಸು, ನೀವು ಅಲ್ಲೇ ಇರ್ರಿ ಅಂದರು. ನಾನು ಹೋಗಂದಿಲ್ಲ. ಯಾಕೆ ಹೋದ್ರೆ ಅವರಿಬ್ರು ಗಂಡ ಇಂತಿ ಮನೆಗೆ ಅಂತ ಭಯಕತ್ತಾರ್ರಿ ಅಲ್ಲಿ ಅತ್ತಿಯರು. ಅಯ್ಯೋ, ಅದು ನಂದೊಂದಿಟ್ಟು ಕೆಲಸ ಇತ್ತಂತ ಬಂದೀನಿ ರೀ. ಯಾಕೋ ಆಕಿಗೂ ಅಲ್ಲಿರಕ್ಕೆ ಒಂಥರ ಆತಂತ್ರಿ. ಆಕಿಗೂ ಮತ್ತು ದವಾಖಾನೆಗಿದ್ದು ರೂಢ ಇಲ್ಲಿ ನೋಡ್ರಿ. ಅದಕ್ಕೆ ಒಂದಿಟ್ಟು ಮನೆಗೆ ಹೋಗಿ ಬರ್ತೀನಿ ನಾನು, ಫ್ರೆಶ್ ಗಿಶ್ ಆಗಿ ಬರೀ ಹೋಗೋಣ ಅಂದ್ಲ. ಹಂಗೆ ಕರ್ಕೊಂಬಂದೆ. ಆತ್ರಿ, ಈಗ ಹೊಕ್ಕಿವ್ರಿ ತೊಗೊಂಡು ಹೊಕ್ಕಿನಿ. ಅಲ್ಲ ಸುಮಿತ್ರಕ್ಕ, ನೀನೇ ಹೋಗ್ಬಿಡ್ಬೇಕಿಲ್ಲ ಪ್ರಿಯಾಂಕ್ ಕರ್ಕೊಂಡು ಸುಮ್ಮನೆ ಅತ್ಲಾಗ. ನೋಡು ಸುಮಂಗ್ಲ, ಈಗ ದೊಡ್ಡಾರು ಈ ಮನ್ಯಾಗ ಇದುವರೆಗೂ ದೊಡ್ಡಾರು ಏನು ಹೇಳ್ತಾರ ಅದನ್ನ ನಾವು ಕೇಳ್ಕೊಂಬಂದೀವಿ. ಆಮೇಲೆ ಹಂಗೆ ನೋಡಿದರೆ ನಾನು ವಯಸ್ಸಿನಾಗೂ ದೊಡ್ಡಾಕಿ, ವರ್ಷಿಯೊಳಗೂ ದೊಡ್ಡಾಕಿ. ನಾನು ಹಂಗಂತ ನಾನೇನು ನಂದನ್ನೇನು ಸಾಧಿಸಕತ್ತಿಲ್ಲವ. ನಾ ಹಿರಿಯ ಸೊಸಿ ನಾನು ಅಂತೇಳಿ ಅತ್ತೇರು ಹೇಳಿದ ಮಾತು ಹೇಳಕತ್ತೀನ. ಮತ್ತೆ ಸುಮಂಗ್ಲ ನೋಡು, ಮತ್ತೆ ನೀನಿಲ್ಲ ನಾನೇ ಹೋಗಂದ್ರೆ ಹೋಗ್ತೀನಿ, ಹೋಗಿ ಅತ್ತೇರಿ ಹಿಂಗೆ ಹೇಳ್ತೀನಿ ನೋಡು. ಲೇ ಸುಮ್ಮನೆ ನಿಂದ್ರಲ್ಲೇ ಏನು ಜವಾ ತಿಂತಿದ್ದೀ? ಹೋಗೋಣ. ತಗೋ, ನಾನು ತಗೊಂಡು ಹೋಗ್ತೀನಿ. ಮತ್ತೆ ಇದಕ್ಕೆ ಜಗದೀಶ್ ಅಣ್ಣವರು ಬರ್ತಾರೆ. ತಗೋ, ಇಲ್ಲೇ ರೀ ಇಬ್ರು. ನಾನು ಮತ್ತು ಪ್ರಿಯಾನ ಹೋಗ್ಬಿಡ್ತೀವಿ, ಅಷ್ಟೇ ಮಾಡ್ತೀನಿ. ಅಕ್ಕ 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 ಬೇಡ ಬೇಡ, ನಾನು ಇವರ ಹೋಗ್ತೀವಿ. ಒಂದೀಟು ಕೋಣೆಗೆ ಒಂದಿಟ್ಟು ಕೆಲಸ ಐತಿ. ಅವು ಬಟ್ಟೆ ಮಡ್ಸಕತ್ತಿದ್ನೆಲ್ಲ ಅಲ್ಲೆಲ್ಲೇ ಒಗೆದು ಬಂದಿದ್ನೆ ಅವನ್ನ. ಅದಕ್ಕೆ ಒಂದು 10 ನಿಮಿಷ ಬಿಟ್ಟು ಹೋಗ್ತೀನಿ. ಯಾಕ ಒಂದೀಟು ಚಹಾ ಮಾಡ, ಭಾಳ ತಲೆ ಹೋಗತೈತಿ. ಚಹಾ ಕುಡಿದು ಒಂದು ಇದಕ್ಕೂ ಹಾಕ್ಬಿಡು, ತರ್ಮಸಿಗೆ ಹಾಕಿದ್ದೆ ಅಂದ್ರೆ ಅತ್ತೆಯರ್ಗೂ ಮಾವ್ರಿಗೂ ತೊಗೊಂಡು ಹೋಗ್ತೀನಿ. ಅವರು ಪಾಪ ಅವ್ರಿಗೂ ತಲೆ ಕೆಟ್ಟಿರ್ತೈತೆ. ಅಷ್ಟೇ ಅಂತಲೇ ನಾನು ಕೆಲಸ ಮುಗಿಸ್ಕೊಂಬರ್ತೀನಿ. ಆತಾಳ, ಅದ್ರಾಗ ಏನೈತಿ? 1-2 ಕಪ್ ಚಹಾ ಕುದಿಯೋದ್ರ ಏಟತ್ತಾಗತ್ತ. ಬಡ ಜೋರು ಹಚ್ಚಿ ಕುದಿಸ್ತೀನಿ. ನೀನು ಹಂಗೆ ದಗ 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 ಉರಿಸಿ ಚಹಾ ಮಾಡಿದ್ರೆ ಮಾವರು ಕುಡಿಯಂಗಿಲ್ಲ. ಮೆಲ್ಲಕ್ಕೆ ನಿಧಾನಕ್ಕೆ ಸ್ಲೋ ಆಗಿಟ್ಟು ಆರಾಮಾಗಿ ಕುದಿಸು, ಚಂದಗೂ ಕುದಿಸು. ಕೇಟಿ ಆಗ್ಬೇಕದು ಕುದ್ದು ಅಂದ್ರೆ ಮಾವರಿಗೆ ಇಷ್ಟ ಆಗತ್ತೆ. ನೀ ಮಾಡಕ್ಕ ಚುಲತ್ನಿಗೆ ಬಿಸಿಗೆ ಮಾಡು, ಶುಂಠಿ ಗಿಂಟಿ ಜಜ್ಜಿ ಹಾಕಿ ಮಾಡ್ತೀಯಲ್ಲ ಹಂಗೆ ಮಾಡು. ನಾನು ಹೋಗಿ ಬಂದ್ಬಿಡ್ತೀನಿ. ಓಕೆನಿ? ಆತು, ಅಷ್ಟೇ ಗಾಬರಿ ಆಕತಿ? ಏನಾತು ಹಂಗೆ ಗಾಬರಿಯಾಗಿ ಓಡಾಡಕತ್ತಿ ಟಾಯ್ ಅಂತಂದು? ಏನಿಲ್ರಿ ಅದ್ಗೆಮ್ಮ, ಪ್ರತಿಭಾದಿಗೆಮ್ಮರಿಗೆ ಹೆರಿಗೆ ನೋವು ಬಂದೈತಲ್ರಿ, ಅದಕ್ಕೆ ಈಕಿ ಟೆನ್ಷನ್ ಆಗಿ ಹೇಳ್ರಿ ಅಷ್ಟ. ಹೌದಲ್ಲ ಸುಮಂಗ್ಲಾ? ರೀ, ನೀವು ಬರ್ರಿ ಒಂದ್ಸರ, ನಿಮ್ದು ಕೆಲಸ ಐತಿ. ಬರ್ರಿ ಇಲ್ಲಿ. ಅದೇಮ್ಮ ಬಾಯಿಲಿ ಇತ್ತ ಬಾಯಿಲಿ ನೋಡ್ದ, ಅಲ್ಲಿರಕ್ಕೆ ಆಗ್ವಲ್ದು. ಆ ರೊಕ್ಕಕ್ಕೊಂದು ವ್ಯವಸ್ಥೆ ಮಾಡಬೇಕಂತಂದು ವಾಪಸ್ ಬಂದಾಳ. ಆ ರೊಕ್ಕ ಎಲ್ಲಿಟ್ಟಾಳ ಏನು ಅಂತ ನಾನು ನೋಡ್ಕೊಂಡೀನಿ. ಮುಂದೆ ಏನು ಮಾಡ್ಬೇಕನ್ನೋದು ನಿನಗೆ ಹೇಳ್ತೀನಿ, ಬಾಯಿಲಿ ಹೇಳ್ರಿ. ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಈ ವಿಷಯನ ಅತ್ತೆಯರಿಗೆ ಹೇಳ್ತೀನಿ. ಅದೆಲ್ಲ ಇಟ್ಟಾಳ ಅದನ್ನೆಲ್ಲನೂ ವಿಡಿಯೋ ಮಾಡ್ಕೊತೀನಿ. ಆಮೇಲೆ ಹಿಂಗೆ ಮಾಡಿ ಹಂಗೆ ಮಾಡಿ ಮಾಡಿ ಹಿಂಗೆ ಮಾಡ್ಬಿಡೋಣ. ಏನಂತಿ? ಬೇಡ ಅಂತೀನಿ ರೀ ಅತ್ತಿಯಮ್ಮ.
ಈ ವಿಷಯನ ಅವಗಪ್ಪಗೆ ಹೇಳೋಣ, ಆದರೆ ಈಗ ಬೇಡ. ಯಾಕಂದ್ರೆ ಎಲ್ಲರೂ ಪ್ರತಿಭಾತಿಗೆ ಮಗ ಹೆರಿಗೆ ನೋವು ಬಂದೈತಿ ಅದ್ರಾಗ ಟೆನ್ಷನ್ನಾಗ ಅದಾರ. ಮತ್ತು ಇದು ಒಂದು ಖಾಲಿ ಉಪರೇಟಿ ಟೆನ್ಷನ್ ಕೊಡೋದು ಬ್ಯಾಡ್ರಿ. ಹಂಗಲ್ಲ ಪ್ರಿಯಾ, ಇದು ಒಂದು ಸರಿ ಆದ್ರೆ ಏನಾರ ಮಾಡ್ಬೋದು. ಆಕಿ ಮಾಡಿದವೆಲ್ಲ ನಿನಗೆ ಹೇಳೈತಲ್ಲ, ಅತ್ತಿಯರೆಲ್ಲ ಹೇಳಾರಲ್ಲ ನಿನಗೆ, ಮತ್ತೆ ನಂಬನ್ ಆಕಿನ. ಮತ್ತೆ ನೋಡು ಮನೆಯಾಗನ ಕಳ್ತನ ಮಾಡೋ ಲೆವೆಲಿಗೆ ಇಳ್ದಾಳಂದ್ರೆ ಮತ್ತೆ ಸುಮ್ಮನೆ ಬಿಡೋಣಂತೀಯ ನೀನು. ಹೌದ್ರಿ ಅತ್ತಿಗೆಮ್ಮ, ಹೌದ್ರಿ. ನಾ ಒಪ್ಕೋತೀನಲ್ಲ, ಖಂಡಿತವಾಗ್ಲೂ ಹೇಳೋಣ ಅವಗಪ್ಪಗ ಹೇಳಲಾರ್ದ ಏನು ಮಾಡೋದು ಬೇಡ. ಆದ್ರೆ ಮೊದಲು ಮುಳ್ಳನ್ನ ತೆಗೆ ಪ್ರಯತ್ನ ಅಂತೂ ಮಾಡ್ಬೇಕಲ್ರಿ. ಈಗ ಆಕಿ ಹೋಗಿರೋ ಹಾದ್ಯಾಗ ನಾವು ಹೋಗನ್ರಿ. ಮೊದಲು ನಾ ಹೇಳ್ತೀನಿ ರೀ, ಹಂಗೆ ಮಾಡೋಣ. ಆಮೇಲೆ ಎಲ್ಲ ಹೆರಿಗೆ ಎಲ್ಲ ಪ್ರತಿಭಾತಿಗೆ ಸುತ್ತರವಾಗ ಆದಮೇಲೆ ಮನೆಗೆ ಬಂದಮೇಲೆ ಆರಾಮಾಗಿ ಈ ವಿಷಯನ ಪ್ರಸ್ತಾಪ ಮಾಡೋಣ. ಇವ್ರೆಲ್ಲ ಏನೇನದ ಅವನ್ನೆಲ್ಲ ಮಾತಾಡೋಣಂತ್ರಿ. ನೋಡ್ರಿ ಅತ್ತಿಗೆಮ್ಮ, ಅಪ್ಪಗ ಭಾಳ ಯೋಚನೆ ಆಗತ್ತ. ಅವು ಬಿಡ್ರಿ, ಒಂದು ಸ್ವಲ್ಪ ಮಕ್ಕೊಂಡು ಎದ್ಲಂದ್ರೆ ಆಕಿ ಫುಲ್ ಫ್ರೆಶ್ ಆಗಿಬಿಡ್ತಾಳೆ, ಆಕಿಗೆ ಏನಷ್ಟು ಯೋಚನೆ ಅನ್ಸಲ್ಲ. ಆದ್ರೆ ಅಪ್ಪಲ್ಲ ಹಂಗಲ್ರಿ. ತುಂಬ ಮನೆ ಇತ್ತು, ದೂರ ಆದ್ರೆ ಎಲ್ಲರೂ ಅಂತಂದು ಅವಾಗೂ ನೀವೆಲ್ಲ ಜಗಳ ಮಾಡಿಕೊಂಡು ಅಣ್ಣ ನಿಮಗೆ ಮೋಸ ಮಾಡಿದ್ದಕ್ಕೆ ಮತ್ತು ಇವ್ರ ಅತ್ತಿಗೆಮ್ಮರು ಅಪ್ಪನ ಮೇಲೆ ಕೇಸ್ ಹಾಕಿದ್ದಕ್ಕೆ ಇವು ಎಲ್ಲದಕ್ಕೂ ಭಾಳ ನೊಂದ್ಕೊಂಡಿದ್ದು ರೀ ಅಪ್ಪ. ನಮ್ಮ ಮನೆ ಮಗಳಾಗಿ ಮನೆ ಸ್ವಾಸ್ಥ್ಯ ಕಾಪಾಡೋ ಕೆಲಸ ಮಾಡ್ಬೇಕ ಹೊರತು ನನ್ನಿಂದ ಇಡೀ ಮನೆಯೇ ನನಗೆ ಛಿದ್ರ ಆಗೋದು ಇಷ್ಟ ಇಲ್ಲ. ಈ ವಿಷಯನ ಅಪ್ಪಗೆ ಹೇಳಿ ಅಪ್ಪನ ಕೈಲೇ ಮಾತಾಡ್ಸೋಣ. ಅವು ಹೇಳಿದ್ರೆ ಮುಗಿದೋದ್ ಬಿಡ್ರಿ, ಇಡೀ ಊರಿಗೆ ಹೇಳ್ದಂಗೆ ಅದು. ಅಪ್ಪ ಅಂತಿತ್ತಲ್ಲ ಏನದು ರೇಡಿಯೋಕ್ಕೆ ಪ್ರಚಾರ ಕೊಟ್ಟಂಗೆ ಅಂತ ಹೇಳಿ, ಹಂಗಾಗತ್ತೆ. ಅದಕ್ಕೆ ಅದು ಸಂದರ್ಭ ನೋಡಿ ಮಾತಾಡೋಣ. ಈಗ ಮೊದಲೇ ಎಲ್ಲರೂ ಟೆನ್ಷನ್ ಇರ್ತಾರೆ. ಈ ವಿಷಯ ಹೇಳತ್ತೆ ಎಲ್ಲರೂ ಫುಲ್ಲು ಇದು ಆಗ್ಬಿಡ್ತಾರೆ ನನ್ನಿಂದ. ಆಮೇಲೆ ಒಂದು ಮಾತು ನೋಡಿ, ಈಗ ನನಗೆ ಅನುಮಾನ ಬಂದಿದ್ದ. ಅಲ್ಲ ಬೇಕಾದ್ರೆ ನಾನು ಹೇಳ್ತೀನಿ ಬಿಡು, ನಾನು ನೋಡೀನಿ ಅಂತ ನಿನ್ನ ಮೇಲೆ ಹೇಳ್ಬೇಡ. ಬ್ಯಾಡ್ರಿ ಅತ್ತಿಗೆಮ್ಮ, ಸದ್ಯಕ್ಕಂತೂ ಬ್ಯಾಡ್ರಿ ಪ್ಲೀಸ್ ರೀ ಅತ್ತಿಗೆಮ್ಮ. ನನಗೇನೋ ಗಿಲ್ಟ್ ಅನ್ಸುತ್ತ. ನಾನು ಇಲ್ಲಿಗೆ ಬಂದಮೇಲೆ ಇವ್ರದ್ದು ಹಿಂಗೆ ಆತ. ಮತ್ತು ಅಪ್ಪ ಈಗ ಅವು ಗೊತ್ತಾಯ್ತಂದ್ರೆ ನಿಜವಾಗ್ಲೂ ಮನೆಗೆ ಇಟ್ಕೊಳಂಗಿಲ್ಲ. ಇನ್ನು ಮತ್ತು ಪ್ರತಾಪಣ್ಣ ಗೊತ್ತಾದ್ರೆ ಏನು ಮಾಡ್ತಾನೋ. ಪ್ರತಾಪಣ್ಣಪ್ಪ ಅಲ್ಲ, ಇವ್ರು ಏನು ಮಾಡಲ್ಲ. ಯಾಕಂದ್ರೆ ಇವ್ರಿಗೆ ಗೊತ್ತೈತಲ್ಲ ಆಲ್ರೆಡಿ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಇವರು. ಇವರು ಅದನ್ನ ಮಾಡ್ಯಾರ ಅವಾಗ. ಆದ್ರೆ ಅವ್ರೊಂಥರ ಏನಂತಾರೆ, ಒಳಗೆ ಮನೆ ಹೊಕ್ಕ ಒಂಥರ ಅವ್ರು ಬಿಡಿಸಿದ್ರೆ ಈತ ಡೈರೆಕ್ಟಾಗಿ ಬಿಡಿಸೋ ಪ್ರಯತ್ನ ಮಾಡಿದೆ ನಮ್ಮ ಜಗದೀಶಪ್ಪ. ನೋಡೋಣ, ನೀ ಹೇಳ್ದಂಗೆ ಮಾಡೋಣ ಈ ಸರಿ. ಅದು ಖರೇನ ಐತಿ. ಊರವ್ರ ಮುಂದೆ ನಾವು ತಲೆ ತಗ್ಸ್ಬೇಕಾಗತ್ತೆ. ಮನೆ ವಿಚಾರ ಮನೆಯಾಗ ಸಾಲ್ವ್ ಮಾಡ್ಕೊಳ್ಳೋದು ಒಂಥರ ಚಲೋ ಆತು. ನೀ ಏನಂತಿ ಅದನ್ನ ಮಾಡೋಣ. ಏನಂತೀಗ? ನಾ ಹೇಳ್ತೀನಿ ರೀ, ಅವ್ರನ್ನ ಮನೆಯಿಂದ ಹೊರಗಂಕರು ಕಳ್ಸನ್ರಿ. ಅವರು ಅತ್ತಿಗೆಮ್ಮ ರೊಕ್ಕದ ಸಂಬಂಧ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇರಲಿಲ್ಲ. ಹೊರಗೆ ಹೋಗ್ಲಿ, ಏನು ಮಾಡ್ಬೇಕನ್ನೋದು ಹೇಳ್ತೀನಿ. ಅವ್ರು ಹೊರಗೆ ಹೋಗ್ಲಿ, ಕೆಲಸ ಮಾಡಿ ಮುಗ್ಸನ್ರಿ. ಆತವ, ನಿನ್ನಿಷ್ಟ. ಸುಮಂಗ್ಲಾ, ಲಘು ಲಘು ಬಾ, ಅವು ಫೋನ್ ಮಾಡತ್ತಲ್ಲ ಹಗ್ಲಾ ಮುಗ್ಲಾ. ಅಯ್ಯೋ ಬಂದೆ ರೀ, ಬಂದೆ. ಥರ್ಮಸ್ ತಗೊಂಡು ಚೀಲ ತಗೊಂಬರ್ಕತ್ತೀನಿ. ಅಯ್ಯೋ, ಎಲ್ಲೈತಿ ಚೀಲ? ಅಲ್ಲಿ ಇಟ್ಟು ಬಂದೀನಿ ಕಟ್ಟಿ ಮೇಲೆ. ಅದು ಮತ್ತು ಯಾರ ನೀವು ಬರ್ತೀನಂದ್ರೆ ಬರ್ರಿ. ನಂಗೆ ದವಾಖಾನೆ ವಾಸನೆ ಆಗೋದಿಲ್ಲ, ಅದಕ್ಕೆ ಆ ವಿಷಯ ಹೇಳಕ್ಕೆ ಬಂದೆ. ನಂಗೆ ಇರೋಕೆ ಆಗಲ್ಲ ಅಕ್ಕ, ಪ್ರಿಯಾ, ನೀವು ಯಾರೋ ಒಬ್ಬರು ಹೋಗ್ತೀರ ನಿಮ್ಮ ಅಣ್ಣನ ಜೊತೆಗೆ ಪ್ಲೀಸ್. ಅಲ್ಲ ಸುಮಂಗ್ಲ, ಮತ್ತೆ ಅದ ಮಾತಾಡ್ತೀಯಲ್ಲ ಯವ್ವ ನೀನು. ಜಗದೀಶಣ್ಣರ ನೋಡ್ರಿ, ಮತ್ತೆ ಹೆಂಗೆ ಮಾಡಲಿ ಅತ್ತಾಗ, ನೀವ ಒಂದು ಮಾತು ಹೇಳ್ರಿ ಅತ್ತಾಗ. ಮತ್ತೇನ ನಿಂದು ಹಿಂಗೆ ಕೇಳ್ತಿದ್ದೆ ಯಾಕತ್ತಿ ಹೋಗೋ ಬಂದಾಗ ಹೊತ್ತಾಗತ್ತಂತ ಬೇಕ ತಡಿಲ್ಲ ಓದ್ಲಿ. ಸುಮ್ಮನೆ ನಡಿ ಬಾಯಿ ಮುಚ್ಕೊಂಡು. ಎಲ್ಲಿಟ್ಟಿ ಚೀಲ? ಹೊರ ಕಟ್ಟಿ ಮುಂದೆ ಐತಿ ರೀ, ರೊಕ್ಕದವ್ರಿ ಮನ್ಯಾಗ ದಿನ ಇರ್ತಾವು. ಬಾಯಿ ಮುಚ್ಕೊಂಡು ನಡಿ ಹೊರಗ ಹೋಗಿ ಬರೋಣ. ಅಲ್ಲಿ ಏನೂ ಕೆಲಸ ಇಲ್ಲ ಅಂದ್ರೆ ನನ್ನನ್ನು ಇನ್ನೂ ಇಟ್ಕೊಳ್ಳಲ್ಲ. ಅವ್ವ ಕಳಿಸ್ತಾಳ, ನಡಿ. ಅದಕ್ಕೆಮ್ಮ ಮನೆ ಕಡೆ ಹುಷಾರ್ರಿ, ನಾವು ಹೋಗ್ಬರ್ತೀವಿ. ಇವ್ರು ಬರ್ತಾರಂತ್ರಿ. ಈಗ ಇವರು ಬಂದ್ಬಿಡ್ತಾರೆ. ಯಾಕಂದ್ರೆ ಆಗಲೇ ಬಿಟ್ಟಿನಿ, ಹುಬ್ಳಿ ಹತ್ರ ಇದೀನಿ, ಟ್ರೈನಿಗೆ ಬರ್ತೀನಿ, 3:30-4 ಗಂಟೆ ಬಂದ್ಬಿಡ್ತೀನಿ ಅಂದಾರ್ರಿ. ಇನ್ನೇನು ಬರ್ತಾರ್ರಿ ಇವರು. ಹೌದ್ರಿ, ಅಣ್ಣನೂ ಬರಕತ್ತಾನ್ರಿ. ಚಲೋ ಆತ್ ಬಿಡ್ರಿ. ಹಂಗಂದ್ರೆ ಒಂದು ಕೆಲಸ ಮಾಡ್ರಿ, ಎಲ್ಲರೂ ಅಲ್ಲಿಗೆ ಬಂದ್ಬಿಡ್ರಿ. ಹೆರಿಗೆ ಆಗೈತಂತಂದ್ರೆ ಫೋನ್ ಮಾಡ್ತೀವಿ. ಹಾಂ, ಹೆರಿಗೆ ಆಗೈತಂದ್ರೆ ಮತ್ತೆ ಬರ್ತೀವಿ ತಗೋರಿ. ಇನ್ನು ನಾವು ಏನಿಲ್ಲ ಇರಂಗಿಲ್ಲ. ನಮಗೂ ಆಸೆ ಐತಿ ನೋಡಬೇಕು ಮಗುನ, ಪ್ರತಿಭಾನ ಅನ್ನೋದು. ಬರ್ತೀವಿ, ನೀವು ಹೋಗ್ಬರ್ರಿ. ಯಪ್ಪ, ಎಷ್ಟು ನಾಟಕ ಮಾಡ್ತಾಳ್ರಿ ಅದಕ್ಕೆಮ್ಮ, ನಿಜವಾಗ್ಲು. ನಾನಂತೂ ಅಲ್ಲ, ಅವಾಗೆಲ್ಲ ನನಗೆ ಹೆಂಗೆ ಚುಚ್ಚಿ ಮಾತಾಡಾರಂದ್ರಿ. ನಾನು ಏನಾದ್ರೂ ಒಂದು ಮಾತು ಅವನ ಮುಂದೆ ಹೇಳ್ತಿದ್ದಿಲ್ಲ. ಹೋಗ್ಲಿ ಬಿಡು, ಯಾಕೆಲ್ಲ ದೊಡ್ಡದು ಮಾಡಬೇಕು, ಸುಮ್ಮನೆ ಮನೆಯಾಗಿರೋ ಆರೋಗ್ಯ ಎಲ್ಲ ಹಾಳಾಗಿ ಹೋಗ್ತಾವೆ, ನನ್ನಿಂದ ಮನೆಯಾಗಿರೋ ನೆಮ್ಮದಿ ಹಾಳಾಗುತ್ತಾ ಅಂತ ಸುಮ್ಮನೆ ಇರ್ತಿದ್ದೆ. ಅವಾಗೂ ಹಂಗೆ ಇಂಡೈರೆಕ್ಟಾಗಿ ಭಾಳ ಚುಚ್ಚಿ ಮಾತಾಡ್ತಿದ್ರು. ಈಗೂ ಅವರು ನನಗೆ ಕಾಯ್ತಿರ್ತಾರೆ ರೀ, ನಂಗೆ ಏನಾರು ಅನ್ಬೇಕು ಮಾತಾಡಬೇಕು ಅಂಥೇಳಿ. ಈಗ ನನ್ನ ಕೈಯಾಗ ಸರಿಗೆ ಸಿಕ್ಕಾಕೊಂಡಾರ. ನನ್ನ ಏನು ಕಡಿಮೆ ಇದಾವಲ್ಲ, ನಂದು ಏನಿಲ್ಲ, ನನ್ನ ಎಲ್ಲ ಹೈಲೈಟ್ ಮಾಡಿ ಮಾತಾಡ್ತಾರಲ್ಲ,
ಇವ್ರ ಹತ್ರ ಏನಿಲ್ಲ, ಇವ್ರು ಏನು ಕೆಟ್ಟ ಗುಣಗಳದಾವು ಅವನ್ನ ನಾನು ಹೈಲೈಟ್ ಮಾಡಿ ಮಾತಾಡ್ತೀನಿ, ಅವಾಗ ಗೊತ್ತಾಗತ್ತ. ಹೌದು, ನಾನು ಇದನ್ನು ಭಾಳ ದಿನ ಆದ್ಮ್ಯಾಗ ತಿಳ್ಕೊಂಡೆ. ಇಷ್ಟ ನೋಡು, ನಾವು ಬಗ್ಗಿದ್ರೆ ತುಳಿತಾರ, ಎದ್ದು ನಿಂತ್ಕೊಂಡು ಯಾಕಂದ್ರೆ ಅವ್ರು ಬಗ್ತಾರ. ಇಷ್ಟ ಪ್ರಪಂಚ. ನಮ್ಗೆ ಅನ್ಯಾಯ ಆಗತ್ತಂದಾಗ ನಾವು ನಮ್ಮ ಧ್ವನಿ ನಾವೇ ಎತ್ತಬೇಕು. ಬೇರೆಯವ್ರು ನಮ್ಮ ಸಂಬಂಧ ಎತ್ತಾರ ಅಂತ ನಿಂತ್ಕೊಂಡ್ರೆ ಅದು ಮೂರ್ಖತನ. ತಿಳಿತಾ? ನಡಿ, ಒಬ್ಬರ ಹೋರಾಡಬೇಕು, ಒಬ್ಬರ ಬಂದಿರ್ತೀವಿ ಭೂಮಿ ಮೇಲೆ. ಅದೇನೋ ಮಾಡೋಣಂದೆಲ್ಲ, ಇನ್ನೇನು ನೇವ ಮಾಡ್ಕೊಂಡು ಮನೆಗೆ ಬರ್ತಾರೋ ಇಬ್ಬರು ಗಂಡ ಇಂತಿ ಗೊತ್ತಿಲ್ಲ. ಅದಕ್ಕೊಂದು ಸರಿಗೆ ವ್ಯವಸ್ಥೆ ಮಾಡೋಣ. ನಡಿ. ನಡೀರಿ, ವ್ಯವಸ್ಥೆ ಮಾಡೋಣಂತ. ಅಯ್ಯೋ ಅಕ್ಕ, ಅಕ್ಕಲ್ಲ ಅತ್ತಿಗೆಮ್ಮ, ಏನಾತ? ಫೋನ್ ಅನ್ನೋದು ಊರಿ ದೇವಿಕಾ ಅವ್ರು ಫೋನ್ ಮಾಡತ್ತಾರ. ರಿಸೀವ್ ಮಾಡು. ಆಕೆ ದೇವಿಕಾ ಯಾಕೆ ಫೋನ್ ಮಾಡತ್ತಾಳೇನಪ್ಪ? ಅಪ್ಪ ಕೇಳು ನೋಡಿ, ಏನು ವಿಷಯ ಕೇಳು.